ಬಡಗಲು ಅವರದು ಮೂಡಣರಸುಗಳೊಡೆ ಗೆಳೆಯರಾಗಿಹರು. ತೆಂಕಣ ಕಡೆಯವರು ಕಂಡಿಹರು, ಕೆಲ ಬಲದವರು ಕೊಂಡೆಯರು. ಪಡುವಣವರತಿ ಕೃಶರು ನಾವಿನ್ನಡಗಿರಲು ತೆರನಾವುದೆಂದೆನೆ. ನುಡಿದನರ್ಜುನ ದೇವನವನೀಪತಿಗೆ ವಿನಯದಲ್ಲಿ ನುಡಿದನರ್ಜುನ. ವಿರಾಟ ಪರ್ವ ಮೊದಲನೆಯ ಸಂಧಿ ಮೂರನೆಯ ಪದ್ಯ. ಧರ್ಮರಾಯ ಅರ್ಜುನನ ಬಳಿ ಮಾತನಾಡ್ತಾ ಕೇಳ್ತಿದ್ದಾನೆ, ನೋಡಪ್ಪ, ಬಡಗು ಅಥವಾ ಉತ್ತರ ದಿಕ್ಕಿನ ರಾಜ್ಯ ಕೌರವರದ್ದು. ನಾವು ಅಲ್ಲಿ ಅಜ್ಞಾತವಾಸ ಮಾಡೋದಕ್ಕೆ ಭಾಳ ಕಷ್ಟ ಆಗ್ಬೋದು. ಇನ್ನು ಮೂಡಣ ದಿಕ್ಕು ಅಥವಾ ಪೂರ್ವ ದಿಕ್ಕಿನ ರಾಜರು ಕೌರವರ ಆಪ್ತ ಸ್ನೇಹಿತರು, ಅವರನ್ನು ಕೂಡ ನಾವು ಅಲ್ಲಿ ಇರೋದಕ್ಕೆ ಭಾಳ ಕಷ್ಟ ಆಗಬಹುದು. ತೆಂಕು ಅಥವಾ ದಕ್ಷಿಣ ದಿಕ್ಕದವರೆಗೂ ನಮಗೆ ಅಂದರೆ ಪಾಂಡವರಿಗೆ ಬಹಳ ಪರಿಚಯ ಆಗಿರುವಂಥವರು. ಇನ್ನು ಅಕ್ಕಪಕ್ಕದ ಕೆಲವು ರಾಜರುಗಳು ಅಂದರೆ ಈ ಪಾಂಚಾಲ, ಛೇದಿ ಇವರುಗಳು ಮುಂತಾದ ರಾಜರಿದ್ದಾರೆ. ಅವರು ಎರಡೂ ಕಡೆಯ ರಾಜರುಗಳಿಗೆ ಚಾಡಿ ಹೇಳುವಂಥ ಸ್ವಭಾವದ ರಾಜರಾಗಿದ್ದಾರೆ. ಅವರನ್ನು ನಂಬುವ ಹಾಗೆ ಇಲ್ಲ. ಇನ್ನು ಪಶ್ಚಿಮದವರು ಬಹಳ ದುರ್ಬಲ ರಾಜರು, ಅವರನ್ನು ಹೇಗೆ ನಾವು ನಂಬೋಕ್ಕಾಗತ್ತೆ? ಅರ್ಜುನ, ನೀನು ಎಲ್ಲ ದಿಕ್ಕುಗಳಲ್ಲೂ ಸಂಚಾರ ಮಾಡಿ ಬಂದವನಾಗಿದೆಯಾ. ಈಗ ನಮಗೆ ಇನ್ನು 1 ವರ್ಷದ ಅಜ್ಞಾತವಾಸಕ್ಕೆ ಸೂಕ್ತವಾದ ದಿಕ್ಕು ಮತ್ತು ಸ್ಥಳ ಯಾವುದು ಅನ್ನೋದನ್ನು ತಿಳಿಸು ಅಂತ ಈ 4 ದಿಕ್ಕಿನ ಪರಿಚಯವನ್ನು ಧರ್ಮರಾಯ ಮತ್ತು ಕೆಲವು ಸೂಕ್ಷ್ಮಗಳನ್ನು ಕೂಡ ಹೇಳ್ತಾ ಧರ್ಮರಾಯ ಅರ್ಜುನನಿಗೆ ತಿಳಿ ಹೇಳಿ ಅವನಿಂದ ಸಲಹೆಯನ್ನು ಕೂಡ ಬಯಸ್ತಾ ಇದ್ದಾನೆ. ಒಳಿತವನು ಹೊಕ್ಕಿರಿದು ಕೌರವರೊಳಗೆ ಹಗೆಯಾಗಿಹನು ಕೀಚಕ ಬಲ ವಿರಾಟನಿಗೆ. ಅವನ ದೆಸೆಯಿಂ ಭಯ ವಿಹೀನವದೋಗೋ. ಮುಳಿದು ಹೇಳಿಕೆಯಾದ ರವಿಸುತ ಕಲಿ ತ್ರಿಗರ್ತ್ರಾದಿಗಳೆನಿಪ ಮಂಡಳಿಕರನು ಕೈಕೊಳ್ಳದೆ ಆಳುವರವರು ಪಶ್ಚಿಮವ. ಮೊದಲನೇ ಸಂಧಿ 4ನೇ ಪದ್ಯ. ಅರ್ಜುನ ತನ್ನಣ್ಣ ಕೇಳಿದಂತಹ ಪ್ರಶ್ನೆಗೆ ಅಥವಾ ಸಲಹೆಗೆ ತನ್ನ ಅಭಿಪ್ರಾಯವನ್ನು ಹೀಗೆ ಹೇಳ್ತಾನೆ. ಅಣ್ಣದೇವ ಧರ್ಮರಾಯ ಎಂದು ಬಹಳ ವಿನಯದಿಂದ ತನ್ನ ಅಭಿಪ್ರಾಯವನ್ನು ಹೇಳ್ತಾನೆ. ಮತ್ಸ್ಯ ದೇಶದ ರಾಜ ವಿರಾಟರಾಯ ಬಹಳ ಬಲಿಷ್ಠ ರಾಜ ಕೂಡ. ಆತ ಕೇವಲ ಬಲಿಷ್ಠ ಅಲ್ಲದೆ ಧಾರ್ಮಿಕವಂತನೂ ಕೂಡ, ಧರ್ಮಿಷ್ಠನೂ ಕೂಡ, ವಿನಯವನ್ನು ಮೈಗೂಡಿಸಿಕೊಂಡಿದ್ದಾನೆ ಅನ್ನೋದನ್ನು ನಾನು ಕೂಡ ಕೇಳಿದ್ದೀನಿ ಅರ್ಜುನ ಅಂತ ಧರ್ಮರಾಯ ಹೇಳಿ ಅಲ್ಲಿರುವುದು ಕ್ಷೇಮ ಅಂತ ಎಣಿಸ್ತಾನೆ. ಸೈರಣೆ ಮತ್ತು ಸೇವಕತನದಿಂದ 1 ವರ್ಷ ಅಜ್ಞಾತವಾಸವನ್ನು ನಾವಲ್ಲಿ ಕಳಿಬೇಕು. ಯಾಕೆಂದರೆ ವಿರಾಟರಾಯನಿಗೆ ಅವನ ಪತ್ನಿ ಸುದೇಶ್ನೆಯ ತಮ್ಮ ಕೀಚಕ ಸೈನ್ಯದ ಸಚಿವನಾಗಿದ್ದಾನೆ, ರಕ್ಷಣಾ ಸೈನ್ಯದ ಸಚಿವನಾಗಿದ್ದಾನೆ. ಅವನು ಕೌರವನಿಗೆ ವಿರುದ್ಧವಾಗಿ ಸಡ್ಡು ಹೊಡೆದು ಸ್ವತಂತ್ರ ರಾಜ್ಯವನ್ನಾಗಿಯೂ ಕೂಡ, ಸ್ವಾಭಿಮಾನಿ ರಾಜ್ಯವನ್ನಾಗಿಯೂ ಕೂಡ ಅದನ್ನು ಕಟ್ಟಿದ್ದಾನೆ. ಅವನು ಭಯರಹಿತನೂ ಕೂಡ. ತ್ರಿಗರ್ತ ಮತ್ತು ಕರ್ಣನಂತಹ ಶೂರರನ್ನು ಕೂಡ ಅವನು ಹೆದರದೆ ಈ ರಾಜ್ಯವನ್ನು ರಕ್ಷಣೆ ಮಾಡಿಕೊಂಡು ಕೀಚಕ ತನ್ನ ಭಾವನಿಗೆ ಹೆಗಲಾಗಿ ನಿಂತಿದ್ದಾನೆ. ಆ ರಾಜ್ಯವೇ ನಮಗೆ ಕ್ಷೇಮ ಎಂದು ಅರ್ಜುನ ತನ್ನ ಅಭಿಪ್ರಾಯವನ್ನು ತನ್ನಣ್ಣನಿಗೆ ಹೇಳ್ತಾ ಇದ್ದಾನೆ.